ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ನಾನು ಈ ಮುಂಚೆಯೇ ಹೇಳಿದಂತೆ ತಮಿಳುನಾಡಿನಲ್ಲಿ ರಾಮನಾಥಪುರಂ ಜಿಲ್ಲೆಯಲ್ಲಿ ರಾಮೇಶ್ವರಂ ಎಂಬಂಥ ಒಂದು ದೊಡ್ಡ ಪಟ್ಟಣ ಇದೆ. ಈ ರಾಮೇಶ್ವರಂನಿಂದ ಸ್ವಲ್ಪ ದೂರದಲ್ಲಿ ಧನುಷ್ಕೋಡಿ ಎಂಬಂಥ ಒಂದು ಗ್ರಾಮ ಇತ್ತು. 40 ವರ್ಷಗಳ ಹಿಂದೆ ಇತ್ತು. 1964ರಲ್ಲಿ ಒಂದು ದೊಡ್ಡ ಪ್ರವಾಹ ಬಂದು ಡಿಸೆಂಬರ್ ತಿಂಗಳು 22ನೇ ತಾರೀಕು ರಾತ್ರಿ ಸಮಯದಲ್ಲಿ ಆ ಬಿರುಗಾಳಿ ಬೀಸಿದಾಗ ಅಲೆಗಳು ಎದ್ದು ಇಡೀ ಊರನ್ನೇ ಆ ಸಮುದ್ರದ ನೀರು ಮುಳುಗಿಸಿಬಿಟ್ಟಿತು. ಯಾಕೆಂದರೆ 2 ಕಡೆಗಳಲ್ಲೂ ಕೂಡ ಸಮುದ್ರ, ಮಧ್ಯದಲ್ಲಿ ಈ ಊರು ಇದೆ. 2 ಕಡೆಗಳಲ್ಲೂ ಸಮುದ್ರ. ಈ ಒಂದು ಧನುಷ್ಕೋಡಿ ಊರು ಬಂದು ಅದರ ಕೊನೆಯಲ್ಲಿ ಹೋಗಿ ನೋಡಿದರೆ 2 ಸಮುದ್ರಗಳು ಸಂಗಮಿಸುವಂಥ ಸ್ಥಳ. ಇದು ಬಂಗಾಳ ಕೊಲ್ಲಿ ಹಾಗೆ ಹಿಂದೂ ಮಹಾಸಾಗರ ಎರಡೂ ಕೂಡ ಸೇರುವಂಥ ಸ್ಥಳ. ಆ ರೀತಿ 2 ಸಮುದ್ರಗಳ ಮಧ್ಯೆ ಇರುವಂಥ ಒಂದು ಊರು. ದೊಡ್ಡ ಅಲೆಗಳು ಎದ್ದು ಸಮುದ್ರವೇ ಒಳಗೆ ಬಂದು ಇಡೀ ಊರನ್ನೇ ನಾಶ ಮಾಡಿತು. ಈಗ ಇಲ್ಲಿ ಪಳೆಯುಳಿಕೆಗಳು ಮಾತ್ರ ಇದೆ. ಸರ್ಕಾರ ಇಲ್ಲಿ ಯಾರು ಕೂಡ ಮನೆ ಕಟ್ಟುವುದಕ್ಕೆ ಅನುಮತಿ ಕೊಡುವುದಿಲ್ಲ. ಪ್ರವಾಸಿಗರಿಗಾಗಿ ಕೆಲವೊಂದು ಅಂಗಡಿಗಳನ್ನು ಇಟ್ಟುಕೊಂಡಿದ್ದಾರೆ ಅಷ್ಟೇ. ಇದು ನೋಡಿರಿ, 40 ವರ್ಷಗಳ ಹಿಂದೆ ಒಂದು ಆಸ್ಪತ್ರೆ, ಇಡೀ ಊರಿಗೆ ವೈದ್ಯಕೀಯ ಚಿಕಿತ್ಸೆಗಳನ್ನು ಕೊಡುತ್ತಾ ಇದ್ದಂಥ ಒಂದು ಆಸ್ಪತ್ರೆ. ಆದರೆ ಇಂದು ಇದು ಎಲ್ಲ ಹಾಳಾಗಿ ಹೋಗಿದೆ. ಒಂದು ಪ್ರವಾಹದಿಂದ ಉಂಟಾದ ಬಾಧೆಗಳು. ನಮ್ಮ ಜೀವಿತದಲ್ಲಿ ಕೂಡ ಕೆಲವೊಂದು ಪ್ರವಾಹಗಳು ಬರುತ್ತವೆ. ಕೆಲಸ ಮಾಡುವ ಸ್ಥಳದಲ್ಲಿ, ವಾಸ ಮಾಡುವಂಥ ಸ್ಥಳದಲ್ಲಿ, ಬಿಸ್ನೆಸ್ ಮಾಡುವಲ್ಲಿ, ಸೇವೆ ಮಾಡುವಂಥ ಸ್ಥಳದಲ್ಲಿ ಕೆಲವೊಂದು ಪ್ರವಾಹಗಳು ಬಂದು ಅಪ್ಪಳಿಸುತ್ತವೆ. ಕೆಲವೊಮ್ಮೆ ಸಮುದ್ರ ಆರ್ಭಟಿಸಿ ಅಲೆಗಳು ಏಳುವ ಹಾಗೆ ಶತ್ರುವಾಗಿರುವ ಸೈತಾನನು ಪ್ರವಾಹದಂತೆ ಎದ್ದು ಬರುವನು. ನಮ್ಮನ್ನು ನಾಶ ಮಾಡುವುದಕ್ಕೆ ಅವನು ಪ್ರಯತ್ನಿಸುವನು. ಆದರೆ ಆ ಸಮಯದಲ್ಲಿ ಆ ದೊಡ್ಡ ಬಿರುಗಾಳಿಯನ್ನು, ಸಮುದ್ರದ ಆರ್ಭಟವನ್ನು ನೋಡುವಾಗ ಹೃದಯದಲ್ಲಿ ಒಂದು ಭಯ ಉಂಟಾಗುತ್ತದೆ. ಅಂತಹ ಒಂದು ಸನ್ನಿವೇಶದಲ್ಲಿ ನೀವು ಇದ್ದೀರಲ್ಲವ? ಯಾವುದೋ ಒಂದು ಪರಿಸ್ಥಿತಿ ನಿಮ್ಮನ್ನು ಭಯಪಡಿಸುತ್ತಾ ಇದೆ. ಸುನಾಮಿ ಬರುವುದಕ್ಕೆ ಮುಂಚೆ ಸಮುದ್ರ ತೀರಕ್ಕೆ ಹೋಗಿರಿ, ಭಯವೇ ಇರುವುದಿಲ್ಲ. ಆದರೆ ಈಗ ಸುನಾಮಿ ಬಂದು ದೊಡ್ಡ ವಿನಾಶ ಉಂಟಾದ ನಂತರ ಸ್ವಲ್ಪ ಅಲೆಗಳು ಎದ್ದೇಳುವಾಗಲೇ ಭಯ ಬರುತ್ತದೆ. ಜನಗಳು ಓಡಲು ಆರಂಭಿಸುತ್ತಾರೆ, ಸುನಾಮಿ ಬರುತ್ತದೋ ಎಂಬುದಾಗಿ. ಅದನ್ನು ನೋಡಿ ಆ ಪರಿಸ್ಥಿತಿ ಭಯ, ಕಳವಳವನ್ನು ಉಂಟು ಮಾಡುತ್ತದೆ. ಇಂದು ನಿಮ್ಮ ಜೀವಿತದಲ್ಲಿ ಈ ರೀತಿ ಭಯ, ಕಳವಳವನ್ನು ಉಂಟು ಮಾಡುವ ಯಾವುದೋ ಒಂದು ಕಾರ್ಯ ನಿಮ್ಮನ್ನು ಬಾಧಿಸುತ್ತಾ ಇದೆ. ದೇವರು ನಿಮಗೊಂದು ಮಾತನ್ನು ಹೇಳುತ್ತಾರೆ. 1 ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ಸ್ಥಿರಚಿತ್ತನಾಗಿರೋ, ಧೈರ್ಯದಿಂದಿರೋ, ಅಂಜಬೇಡ, ಕಳವಳಗೊಳ್ಳಬೇಡ. ಸ್ಥಿರಚಿತ್ತನಾಗಿರೋ, ಧೈರ್ಯದಿಂದಿರೋ, ಅಂಜಬೇಡ, ಕಳವಳಗೊಳ್ಳಬೇಡ ಎಂದು ಹೇಳುತ್ತಾ ಇರುವುದು ಯಾರು? ಭೂಮಿ ಆಕಾಶಗಳನ್ನುಂಟು ಮಾಡಿದ ದೇವರು, ಗಾಳಿಯನ್ನು, ಸಮುದ್ರವನ್ನು ಸೃಷ್ಟಿಸಿದವರು, ಗಾಳಿಗೆ ಒಂದು ಎಲ್ಲೆಯನ್ನು ನೇಮಿಸಿರುವವರು, ಸಮುದ್ರಕ್ಕೆ ಒಂದು ಎಲ್ಲೆಯನ್ನು ನೇಮಿಸಿರುವವರು, ಗಾಳಿಗೆ ಒಂದು ಗೂಡಾರವನ್ನು ಏರ್ಪಡಿಸಿರುವಂಥವರು. ಆ ರೀತಿಯಾಗೆಲ್ಲ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಹಾಗಾಗಿ ನಿಮ್ಮ ಜೀವಿತಕ್ಕೆ ವಿರೋಧವಾಗಿ ಪ್ರವಾಹದಂತೆ ಎದ್ದು ಬರುವ ಸಮಸ್ಯೆಗಳು, ಒಂದು ದೊಡ್ಡ ಅಲೆಯಂತೆ ಎದ್ದು ಬರುವ ಹೋರಾಟ. ಭಯಪಡಬೇಡ ಮಗನೇ, ಕಳವಳಗೊಳ್ಳಬೇಡ ಮಗಳೇ, ಸ್ಥಿರಚಿತ್ತದಿಂದ ಧೈರ್ಯವಾಗಿರು ಎಂದು ದೇವರು ಹೇಳುತ್ತಾರೆ. ಇಂದು ಒಂದು ಭಯ, ಕಳವಳ ಬರುತ್ತಾ ಇದೆ. ಒಂದು ಕಾರ್ಯವನ್ನು ಯೋಚಿಸುವಾಗ ಇದು ಏನಾಗುತ್ತದೋ, ಹೇಗೆ ಮುಗಿಯುತ್ತದೋ ಎಂಬುದಾಗಿ. ಆದರೆ ನೀವು ನೋಡಿರಿ, ಅದು ದಾಟಿ ಹೋಗುತ್ತದೆ. ನೀವು ಸ್ಟ್ರಾಂಗ್ ಆಗಿರುತ್ತೀರಿ. ಅದು ನಿಮಗೆ ಯಾವ ಕೇಡನ್ನು ಮಾಡುವುದಿಲ್ಲ. ನೀವು ದೃಢವಾಗಿರುವಿರಿ. ಅದಕ್ಕೆ ದೇವರು ಹೇಳುತ್ತಾರೆ, ನೀನು ಭಯಪಡಬೇಡ, ಕಂಗಾಲಾಗಬೇಡ, ಧೈರ್ಯವಾಗಿರೋ. ಬರಲಿ ಬಿರುಗಾಳಿಯೇ ಬರಲಿ, ಅಲೆಗಳು ಎದ್ದೇಳಲಿ, ಸಮುದ್ರ ಆರ್ಭಟಿಸಲಿ, ಸಮಸ್ಯೆಗಳು ಬರಲಿ, ಹೋರಾಟಗಳು ಬರಲಿ, ನನಗೆ ಅದು ಕೇಡನ್ನು ಮಾಡುವುದಿಲ್ಲ. ಅದು ದಾಟಿ ಹೋಗುತ್ತದೆ. ಯಾಕೆಂದರೆ ನನ್ನ ಸಂಗಡ ಇರುವಾತನು ಹೆಚ್ಚಿನವನು. ಆತನು ಹೇಳುತ್ತಾನೆ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ಅದನ್ನು ನಂಬಿರಿ, ಅದನ್ನು ಅರಿಕೆ ಮಾಡಿರಿ. ದೇವರೇ, ನಾನು ಭಯಪಡುವುದಿಲ್ಲ, ಕಳವಳಗೊಳ್ಳುವುದಿಲ್ಲ, ಸ್ಥಿರಚಿತ್ತನಾಗಿರುವೆನೋ. ನೀವು ಹೇಳುವುದನ್ನು ನಂಬುತ್ತೇನೆ, ಹಾಗೆ ಇರುತ್ತೇನೆಂಬುದಾಗಿ ಹೇಳಿರಿ. ತಕ್ಷಣವೇ ಭಯ, ಕಳವಳವೆಲ್ಲ ನೀಗುತ್ತದೆ. ಪರಿಸ್ಥಿತಿಗಳು ಬದಲಾಗುತ್ತವೆ, ಹಿಂದೆ ಬದಲಾಗುತ್ತದೆ. ನಂಬುತ್ತೀರಾ? ದೇವರೇ, ನಾನು ಭಯಪಡುವುದಿಲ್ಲ, ಕಂಗಾಲಾಗುವುದಿಲ್ಲ, ಧೈರ್ಯವಾಗಿ ಇರುತ್ತೇನೆ. ನೀವು ಆ ರೀತಿ ಹೇಳಿರುವುದರಿಂದ ನಾನು ಆ ರೀತಿ ಇರುವುದಕ್ಕೆ ಅರ್ಪಿಸಿಕೊಳ್ಳುತ್ತೇನೆ. ಯಾವುದು ನನಗೆ ಕೇಡು ಮಾಡುವುದಿಲ್ಲ, ಯಾವುದು ನನ್ನನ್ನು ಬಾಧಿಸುವುದಿಲ್ಲ. ಎಲ್ಲವೂ ಕೂಡ ನನ್ನನ್ನು ದಾಟಿ ಹೋಗುತ್ತವೆ, ಆದರೆ ನಾನು ಬಾಧಿಸಲ್ಪಡುವುದಿಲ್ಲ, ಕೇಡು ಉಂಟಾಗುವುದಿಲ್ಲ.
ನೀವು ನನ್ನ ಸಂಗಡ ಇದ್ದೀರಿ, ನಾನು ಭಯಪಡುವುದಿಲ್ಲ, ಕಂಗಾಲಾಗುವುದಿಲ್ಲ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.